ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಂದ್ರೆ ನನ್ನನ್ನು ಕೂಡಾಕಿದ್ದು ನೀವೇನಾ? ವಾವ್ ಲಕ್ಷ್ಮಿ, ಸಿಕ್ಕಾಪಟ್ಟೆ ಶಾರ್ಪ್ ನೀನು. ಅಡ್ಮಿಷನ್ ಅಲ್ಲಿ ಫೇಲ್ ಆಗಿದ್ರು ಈ ವಿಷಯದಲ್ಲಿ ಮಾತ್ರ ಸಖತ್ ಚುರುಕಾಗಿದ್ಯಾ. ಏನ್ ಮಾಡ್ತಿದ್ಯಾ? ಮನುಷ್ಯರ ನೀವೆಲ್ಲ ರಾಕ್ಷಸರು. ನೀವೆಲ್ಲ ಕಾಲೇಜಿಗೆ ಓದಕ್ ಬರ್ತಿರಲ್ಲ, ಏನ್ ಪ್ರಯೋಜನ? ನಿಮಗೆಲ್ಲ ಮನುಷ್ಯತ್ವನೇ ಇಲ್ವಲ್ರು? ಏನೇ ಹೇಳ್ತಿದ್ಯಾ? ಮುಚ್ಚೋ ಬಾಯಿ ಇಡಿಯಟ್. ಮಾತಾಡ್ಬೇಡ ನೀನು. ನನ್ನ ರೂಮಲ್ಲಿ ಕೂಡಾಕಿ ನನ್ನ ಅಡ್ಮಿಷನ್ ತಪ್ಸೋ ಹಾಗೆ ಮಾಡಿ ಈಗ ನನ್ನನ್ನೇ ಪ್ರಶ್ನೆ ಕೇಳ್ತಿದ್ಯಾ? ಏನ? ನಾನು ನಿನ್ನ ಕೂಡ ಹಾಕಿದ್ನ? ನಿಮಗೆಲ್ಲ ಕಾಲೇಜ್ ಅಂದ್ರೆ ಶೋಕಿ, ಟೈಮ್ ಪಾಸ್ ಮಾಡೋ ಜಾಗ. ಆದ್ರೆ ನನ್ಗೆ ಇದು ದೇವಸ್ಥಾನ. ನನ್ಗೆ ಓದೇ ಇಲ್ಲ. ಸೂರಿಲ್ದಿರೋ ಶಾಲೆಯಲ್ಲಿ ಓದಿ ಒಂದೊಂದು ಮಾರ್ಕ್ಸಿಗೂ ಕಷ್ಟಪಟ್ಟು ಈ ಜಾಗಕ್ಕೆ ಬಂದಿದ್ದೀನಿ. ನಾನೊಬ್ಳು ಪಟ್ಟಣದ ಕಾಲೇಜಿಗೆ ಸೇರಿದ್ರೆ ನಮ್ಮ ಊರಲ್ಲಿ 100 ಜನ ಮಕ್ಕಳಿಗೆ ನಂಬಿಕೆ ಉಟ್ಕೊಳ್ಳುತ್ತೆ. ಆದ್ರೆ ಇಲ್ಲಿ ಒಬ್ರು ಬಂದ್ರೆ ಸಾಕು, 100 ಜನ ತುಳಿಯೋದಕ್ಕೆ ರೆಡಿ ಆಗಿದ್ದೀರ ಅಲ್ವಾ? ನಿಮಗೆಲ್ಲ ಓದೋ ಯೋಗ್ಯತೆ ಇಲ್ಲ ಅಂದ್ಮೇಲೆ ಓದೋ ಆಸೆ ಇರೋರ್ನ ಯಾಕೆ ತುಳಿತೀರಾ? ಆದಿ ಸಿಹರ್ ಅಳಾಸಿಟಿ. ಮುಚ್ಚೆ ಬಾಯಿ. ನಾನು ಓದನ್ನ ನೀವೆಲ್ಲರೂ ಹಾಳು ಮಾಡೋದು ಕೊಟ್ಟಿದ್ದೀರಲ್ಲ, ಒಂದು ನೆನ್ಪಿಟ್ಕೊಳ್ಳಿ, ಎಲ್ರ ಅಹಂಕಾರ ಮಣ್ಪಾಲಾಗತ್ತೆ. ಇವತ್ತು ನನಗೆ ಅಡ್ಮಿಷನ್ ಸಿಗದೆ ಇರೋದಕ್ಕೆ ನಿಮ್ ಬುದ್ಧಿವಂತಿಕೆ ಕಾರಣ ಅಂತ ನೀವೆಲ್ಲ ಅನ್ಕೊಂಡಿದ್ದೀರಲ್ಲ? ಅಲ್ಲ, ಅದು ಕಾರಣ ನಿಮ್ ಎಲ್ಲರ ಮನಸ್ಸಲ್ಲಿ ತುಂಬಿಕೊಂಡಿದ್ದೀರಲ್ಲ ವಿಷ. ಇವತ್ ನನ್ನ ಕಣ್ಣೀರಿನ ಶಾಪ ಯಾರನ್ನು ಸುಮ್ಮನೆ ಬಿಡಲ್ಲ. ಲಕ್ಷ್ಮಿ, ಯಾಕ್ರೋ ಹಿಂಗ್ ಮಾಡಿದ್ರಿ? ಶಮಿ, ಯಾಕೆ ಹಿಂಗ್ ಮಾಡಿದೆ? ಈಗ ಅವಳು ಮನೇಲಿ ಹೋಗಿ ತಾತಿನ ಹತ್ರ ವಿಷಯ ಹೇಳಿದ್ರೆ ಅಷ್ಟೇ ಕತೆ, ಮನೇಲಿ ಭೂಕಂಪನೆ ಆಗುತ್ತೆ. ಲಕ್ಷ್ಮಿ, ಆದಿ ಲಕ್ಷ್ಮಿ ನಿಂತ್ಕೋ. ಲಕ್ಷ್ಮಿ, ಲಕ್ಷ್ಮಿ ಏಟ್ ಆಗಿದೆ, ಹಾಸ್ಪಿಟಲ್ ಹೋಗೋಣ. ಲಕ್ಷ್ಮಿ, ಆದಿ ಲೆಟ್ ಹರ್ ಗೋ. ತಾತ ಬೈದ್ರೆ ಒಂದಿನ ಬೈತಾರೆ, ಆದ್ರೆ ಅವ್ಳು ನಾಳೆಯಿಂದ ಕಾಲೇಜಿಗೆ ಬರೋದು ತಪ್ಪುತ್ತಲ್ಲ, ಅದಕ್ಕೆ ಖುಷಿ ಪಡು. ಇವತ್ತಿಂದ ನೀನು ಆರಾಮಾಗಿರ್ಬೋದು. ಹೌದ್ರಿ, ಹುಡುಗ್ರು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಗಿರಿ, ಆದಿ ಲಕ್ಷ್ಮಿ ಎಲ್ಲೋ ಇಷ್ಟೊತ್ತಾದ್ರೂ ಬರ್ಲಿಲ್ಲ. ಫೋನ್ ಮಾಡ್ತಾನೆ ಇದೀನಮ್ಮ, ರಿಸೀವ್ ಮಾಡ್ತಿಲ್ಲ. ಏನ್ ಮಾಡ್ತಾರಪ್ಪ ಈ ಹುಡುಗರು? ಅಂಜಲಿ, ನಿಂಗೇನಾದ್ರೂ ಫೋನ್ ಮಾಡಿದ್ನ ಆದಿ? ಇಲ್ಲ ಅಜ್ಜಿ, ಟ್ರಾಫಿಕಲ್ಲಿ ಇದ್ರೆ ಇರಿಟೇಟ್ ಮಾಡ್ಕೊಂತಾನೆ, ಕಾಲ್ ಪಿಕ್ ಮಾಡಲ್ಲ ಅಂತ ಗೊತ್ತು ತಾನೆ. ಅಮ್ಮ, ಅವ್ನು ಹೊರಡೋಷ್ಟೊತ್ತಿಗೆ ಪೀಕ್ ಅವರ್ಸ್, ಫುಲ್ ಟ್ರಾಫಿಕ್ ಇರುತ್ತೆ, ಉರ್ಕೊಂಡು ಬರ್ತಾನೆ ನೋಡಿ. ಬಂದಲ್ಲ ಅಲ್ಲಿ ಬನ್ನ ಉರ್ ಅಂತಾನೆ ಬರ್ತಾ ಇದ್ದಾನೆ ನೋಡಿ. ಅದೇ ಎಷ್ಟೊತ್ತು? ಯಾಕೋ ಇಷ್ಟು ಲೇಟು? ಅದ್ಬಿಡು, ನಮ್ ಟ್ರೀಟ್ ಎಲ್ಲೋಗಿದ್ದು ಎಷ್ಟೊತ್ತು? ಲಕ್ಷ್ಮಿಯಲ್ಲಿ ಅದು ಹೌದು ಆದಿ, ಲಕ್ಷ್ಮಿ ಎಲ್ಲೋ? ಹೋಗುವಾಗ ಇಬ್ರು ಹೋಗಿದ್ರಿ ತಾನೆ, ಬರುವಾಗ ನೀನ್ ಒಬ್ನೇ ಬರ್ತಾ ಇದೀಯಾ? ಯಾಕೋ ಸುಮ್ಮನೆ ಇದೆಯಾ? ಲಕ್ಷ್ಮಿ ಎಲ್ಲಿ ಹೇಳೋ? ಅಪ್ಪ, ಅದು ಲಕ್ಕಿ ಕಾಲೇಜಲ್ಲಿ. ಏನಾಯ್ತು ಲಕ್ಷ್ಮಿಗೆ? ತಾತ,
ಲಕ್ಷ್ಮಿ ಬಾಮ್ಮ ಒಳಗೆ ಬಾಮ್ಮ, ನಿನ್ನನ್ನೇ ಕೇಳ್ತಾ ಇದ್ವಿ ಇಷ್ಟೋ ತನಕ. ಕೈ ಏನು ಮಾಡ್ಕೊಂಡಮ್ಮ? ಯಾದೇ ಏನಾಯ್ತು ಕೈ? ಗಿರಿ ಅಲ್ಲೇ ನಿಲ್ಸ್ಕೊಂಡು ಮಾತಾಡ್ಸ್ಬೇಡ, ಒಳಗೆ ಕರ್ಕೊಂಬ ಅವಳು. ಬಾಮ್ಮ ಬಾಮ್ಮ ನೀನು ಒಳಗೆ ಬಾ. ಬಾಬಾ ಬಾ ಒಳಗೆ ಬಾ. ಲಕ್ಷ್ಮಿ, ಏನಮ್ಮ ಲಕ್ಷ್ಮಿ ಇದು ಇಷ್ಟೊಂದು ಗಾಯ ಮಾಡ್ಕೊಂಡಿದೀಯಾ? ನನ್ನ ಕಥೆ ಮುಗೀತಿವತ್ತು. ಈ ವ್ಯಾಂಪೈರ್ ಅವಳು ಗಾಯ ಮಾಡ್ಕೊಂಡಿರೋದಲ್ದೆ ನನ್ನ ರಕ್ತನೂ ಹೀರ್ತಾಳೆ. ಆದಿ, ಯು ಆರ್ ಡನ್ ಟುಡೇ. ಆದಿ, ನಿನ್ನನ್ನೇ ಕೇಳ್ತಾ ಇರೋದು. ತಾತ, ಅದು ತಾತ, ಇದರಲ್ಲಿ ಆದಿಯವ್ರದ್ದೇನು ತಪ್ಪಿಲ್ಲ. ನಾನೇ ಸ್ವಲ್ಪ ಎಡವಟ್ಟು ಮಾಡ್ಕೊಂಡೆ. ಏನು ಹೇಳ್ತಾ ಇದೀಯ ನೀನು? ಹೌದು ತಾತ, ಆದಿಯವರೇನೋ ನನ್ನನ್ನು ಹುಷಾರಾಗೆ ಕರ್ಕೊಂಡು ಹೋದರು. ಆದರೆ ನನ್ನ ಹಣೆ ಬರ ಸರಿ ಇರಲಿಲ್ಲ. ಅರ್ಜೆಂಟಾಗಿ ಮೆಟ್ಲತ್ತಕ್ಕೆ ಹೋಗಿ ಬಿದ್ದುಬಿಟ್ಟೆ. ಅಲ್ಲಿರೋ ಕಲ್ಲಿಗೆ ಕೈ ತಾಕಿ ಗಾಯ. ಅಯ್ಯೋ ತಾಯಿ, ನೋಡ್ಕೊಂಡು ಹೋಗೋದಲ್ವೇನಮ್ಮ, ಇಷ್ಟೊಂದು ಪೆಟ್ಟಾಗಿದೆ. ಆದಿ, ನೀನೇ ಆಸ್ಪತ್ರೆ ಕರ್ಕೊಂಡು ಹೋದ? ಬಿದ್ದಾಗ ನನಗೆ ಎದ್ದೇಳೋಕ್ಕೂ ಆಗ್ತಿರ್ಲಿಲ್ಲ. ಆದರೆ ಆದಿಯವರು ಡಾಕ್ಟರ್ ಹತ್ರ ಕೈಗೆ ಬ್ಯಾಂಡೇಜ್ ಹಾಕಿ ಹುಷಾರಾಗೆ ಮನೆಗೆ ಕರ್ಕೊಂಡು ಬಂದರು. ಆದಿಯವರಿಲ್ಲ ಅಂದಿದ್ರೆ ನಾನು ಅಲ್ಲೇ ಎಲ್ಲೋ ಬಿದ್ದಿರ್ತಿದ್ದೆ. ಮತ್ತೆ ನಿನ್ನ ಅಡ್ಮಿಷನ್ ಏನಾಯ್ತು? ಸ್ವಲ್ಪ ಇದೆಪ್ಪ, ಅವ್ರು ಸ್ವಲ್ಪ ಸುಧಾರಿಸ್ಕೊಳ್ಳಿ. ಸರೋಜ, ಅವಳಿಗೆ ಕುಡಿಯೋಕೆ ಏನಾದ್ರು ತಗೊಂಬ. ಹಾಂ ರೀ ಲಕ್ಷ್ಮಿ, ಸ್ವಲ್ಪ ಬಿಸಿ ಬಿಸಿ ಕಾಫಿ ತರ್ತೀನಿ, ಸುಸ್ತು ಕಡಿಮೆ ಆಗುತ್ತೆ. ಅಂಜಲಿ ಬಾ. ಎಂಥ ಒಳ್ಳೆ ಕೆಲಸ ಮಾಡಿದ್ದೀನಿ. ಲಕ್ಷ್ಮಿನ ಡಾಕ್ಟ್ರಿಗೆ ತೋರಿಸಿ ಕೈಗೆ ಬ್ಯಾಂಡೇಜ್ ಹಾಕ್ಸಿ ತುಂಬ ಒಳ್ಳೆ ಕೆಲಸ ಮಾಡಿದೆ. ಜವಾಬ್ದಾರಿ ತಗೊಳ್ಳೋದು ಅಂದ್ರೆ ಇದು. ಲಕ್ಷ್ಮಿ, ಬಾಮ್, ನೀನು ಕೂತ್ಕೊಂಡು ಸುಧಾರಿಸ್ಕೋ ಬಾ. ಬಾಬು, ಏನು ಮಾಡ್ತಿದ್ದಾಳೆ ಇವಳು? ಇವಳೇ ತಾತಂಗೆ ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ತಾಳೆ ಅಂದರೆ ಹಿಂಗೆ ಪ್ಲೇಟ್ ಚೇಂಜ್ ಮಾಡಿದ್ಲಲ್ಲ. ಬೇರೆಯವ್ರ ಮುಂದೆ ಮುಚ್ಚಿಟ್ಟು ನಂಗೆ ಗಿಲ್ಟ್ ಆಗೋ ಥರ ಮಾಡ್ತಿದ್ದಾಳ, ಅಥವಾ ಬೇರೆನೇ ಪ್ಲ್ಯಾನ್ ಏನಾದರೂ ಮಾಡಿದಾಳ? ಏನೂ ಅರ್ಥ ಆಗ್ತಿಲ್ವಲ್ಲ. ಊರೆಲ್ಲ ನಿಂತು ಕೇಳಲಿ